ಮಾತು ಕೇಳುವಂಥ ಪ್ರಯತ್ನ ಮಾಡಿದ್ದೇನೆ ಅಂದರೆ ನೋಡಿ, ಕಾಯ್ದೆಯನ್ನು ನೀವು ಮನನ ಮಾಡ್ತೀರಿ. ಅರ್ಜಿದಾರ ಎಷ್ಟು ಬೇಕಾದ್ರೂ ಅರ್ಜಿ ಆಗ್ಬೋದು, ಅದು ಅವನ ಹಕ್ಕು, ಅದಕ್ಕೆ ದೇರ್ ಈಸ್ ನೋ ಲಿಮಿಟ್. ಆದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಬಲವಾಗಿ ಉಳ್ಕೋಬೇಕು ಅಂದರೆ ಅದು ನಾಗರಿಕರ ಕೈಯಲ್ಲಿರುವಂಥ, ನಾಗರಿಕರು ಹಾಕುವ ಅರ್ಜಿ ಅದು ಸದುದ್ದೇಶದಿಂದ, ಪ್ರಾಮಾಣಿಕೆಯಿಂದ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇದ್ದರೆ ಈ ಕಾಯ್ದೆಗೆ ಬಲ ಬರುತ್ತೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ನೀವು ಗುಣಮಟ್ಟದ ಒಳ್ಳೊಳ್ಳೆ ಅರ್ಜಿಗಳನ್ನ ಹಾಕಿ ಪರಿಣಾಮಕಾರಿಯಾಗಿ ಮಾಹಿತಿಯನ್ನು ತೆಗೆದುಕೊಂಡು ಇದರ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಸಾರ್ವಜನಿಕರಿರುವಂಥ ಒಂದು ದೊಡ್ಡ ಅಸ್ತ್ರ. 20 ವರ್ಷಗಳಿಂದ ನಿಮ್ಗೆ ಗೊತ್ತಿರೋಂಗೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಪಡೆದಿದೆ. ಕನಿಷ್ಠ ನನ್ನ ಫೀಲಿಂಗ್ ಏನಂದರೆ, ಈ ಬಲವಾಗಿ ಇವತ್ತು ಕಾಯ್ದೆ ನಿಂತಿದ್ದರಿಂದ ಅದು ಸಾರ್ವಜನಿಕರಿಂದ ಹೊರತು ಅಧಿಕಾರಿಗಳಿಂದಾಗಿ ಅಂತಲ್ಲ. ಉತ್ತರದಾಯಿತ್ವ ಅವರ ಹೊಣೆ. ಉತ್ತರದಾಯಿತ್ವ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕವಾಗಿ ಆಡಳಿತ ನಡೆಸಬೇಕು, ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆ ಜಾರಿಯಲ್ಲಿ ಇರುವಂಥದ್ದು. ಹಾಗಿರುವಾಗ ಸಾರ್ವಜನಿಕ ತನ್ನ ಹಕ್ಕನ್ನು ಜಾರಿ ಮಾಡುವಾಗ ಅದನ್ನು ಉಪೇಕ್ಷೆ ಮಾಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನು ಎಚ್ಚರಿಕೆ ಕೊಡಲಿಕ್ಕೆ ಬಂದಿರುವಂಥದ್ದು. ಕಾಯ್ದೆಯಲ್ಲಿ ಒಂದು ವೇಳೆ ನಿಯಮಾನುಸಾರ ಉದ್ದೇಶಪೂರ್ವಕವಾಗಿ ಮಾಹಿತಿ ಕೊಡದೆ ಸತಾಯಿಸುವಂಥದ್ದು, ನಿಯಮವನ್ನು ಉಲ್ಲಂಘಿಸಿದರೆ ನಮ್ಮಲ್ಲಿ 25,000ವರೆಗೂ ದಂಡ ವಿಧಿಸಲಿಕ್ಕೆ ನಮ್ಮ ಕಾಯ್ದೆಯಲ್ಲಿ ಅವಕಾಶ ಇದೆ. ಮತ್ತು ಅವರ ವಿರುದ್ಧ ಇಲಾಖೆ ವಿಚಾರಣೆ ಮತ್ತು ಶಿಸ್ತು ಕ್ರಮ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಅವರೇನು ಹೊಡೆದಾಡಕ್ಕೇನು ಹೋಗಲ್ಲ, ಅವನಿಗೆ ಶಿಕ್ಷಣ ಉದ್ದೇಶಪೂರ್ವಕ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಸಾರ್ವಜನಿಕರು ಬಿಡೋದಿಲ್ಲ. ಇಲ್ಲ, ಅವರು ಉದ್ದೇಶಪೂರ್ವಕ ಮಾಡಿ ನಾವು ಆವಾಗ ಆಯೋಗದಲ್ಲಿ ವಿಚಾರಣೆ ಮಾಡಿದಾಗ ನಮಗೆ ಒಂದು ಮನವರಿಕೆ ಆದರೆ, ಆಯೋಗಕ್ಕೆ, ಪೀಠಕ್ಕೆ ಮನವರಿಕೆ ಆದರೆ ನಾವು ಏನೇನು ತೀರ್ಮಾನಗಳು ತಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಮನವಿ ಏನಂದರೆ, ಒಳ್ಳೆ ಅರ್ಜಿಗಳು ಬರಬೇಕು, ಗುಣಮಟ್ಟದ ಅರ್ಜಿಗಳನ್ನು ಹಾಕಿ ಸದುದ್ದೇಶ ಸಾರ್ವಜನಿಕ ಹಿತವುಳ್ಳಂಥ ಯಾವುದೇ ಅರ್ಜಿಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡಿ ಅಂತೇಳಿ ಕಾಯ್ದೆಯ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಜಿಲ್ಲೆ ಅಧಿಕಾರಿಗಳಿಗೆ ನಾನು ಈ ಎಲ್ಲದರಲ್ಲಿ ನಾವು ಏನು ಕೇಳೋದು ಅಂದರೆ, ನೀವು ಮೊದಲ ಸ್ಥಾನ ಬನ್ನಿ ಅಂತ, ಇದರಲ್ಲಿ ನೀವು ಕೊನೆಯ ಸ್ಥಾನ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಎಲ್ಲವೂ ಡಿಸ್ಪೋಸ್ ಮಾಡೋ ನಿಟ್ಟಿನಲ್ಲಿ ನೀವು ಮಾಡಬೇಕು, ಮತ್ತು ಆಯೋಗದ ವಿಚಾರಣೆಗಳಿಗೆ ಹಾಜರಾಗಬೇಕು, ಮತ್ತು ಕಡ್ಡಾಯವಾಗಿ ಸಾರ್ವಜನಿಕರಿಗೆ ಕಾಲಕ್ಕೆ ಮಾಹಿತಿ ಕೊಡಬೇಕು ಅಂತ ನಿಯಮಾನುಸಾರ ಕೊಟ್ಟರೆ ಇದೇನು ಸಮಸ್ಯೆಗಳಾಗೋದಿಲ್ಲ. ಜಿಲ್ಲೆಯಲ್ಲೇ ಸಮಸ್ಯೆಗಳು ಏನು ಅಂದರೆ, ಕೆಲವು ಕಡೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕನೇ ಆಗಿರಲ್ಲ. 20 ವರ್ಷ ಆದ್ರೂ ಇನ್ನೂ ಕಾಯ್ದೆ ಬಗ್ಗೆ ಅರಿವಿಲ್ಲ. ಎಷ್ಟೋ ಕಡೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕ ಆಗಿಲ್ಲ. ವಿಶೇಷವಾಗಿ ನನ್ನ ಅವರಿಗೆ ಸಲಹೆ ಏನು ಅಂದರೆ, ಕಾಯ್ದೆ ಪ್ರಕಾರ 4(1) ಅಂದರೆ ಕಾಲಮ್ 4ರ ಸಬ್ಕ್ಲಾಸ್ 1, ಸಬ್ಕ್ಲಾಸ್ A ಆ್ಯಂಡ್ B ಇದೆಯಲ್ಲ, ಅದನ್ನು ಅವರು ಕ್ಯಾಟಲಾಗ್ ಮತ್ತು ಇಂಡೆಕ್ಸಿಂಗ್ ಮಾಡಿ ಅವರವರ ಪ್ರಾಧಿಕಾರದಲ್ಲಿರೋ ಮಾಹಿತಿಗಳನ್ನು ಕ್ಯಾಟಲಾಗ್ ಇಂಡೆಕ್ಸಿಂಗ್ ಮಾಡಿ ಪ್ರಕಟಿಸಿದರೆ ಅರ್ಜಿದಾರ ಬಹುತೇಕ ಅರ್ಜಿ ಹಾಕಲ್ಲ. ಅಂದರೆ ಅದರಲ್ಲಿ ಎಲ್ಲೋ ಇರುತ್ತೆ, ಖಾಸಗಿ ಮಾಹಿತಿಗಳನ್ನು ಹೊರತುಪಡಿಸಿ ಇರುತ್ತೆ. ಅದನ್ನು ಮಾಡಿ ಅದನ್ನು ಕಡ್ಡಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಎಷ್ಟೋ ಅರ್ಜಿಗಳ ಪರಿಣಾಮ ನೋಡಿ, ಎಷ್ಟೋ ಪ್ರಾಧಿಕಾರಿಗಳ ನೇಮಕ ಮಾಡಿಲ್ಲ. ಇವರು ಅರ್ಜಿ ಹಾಕಿದ್ರಿಂದ 4(1)A(B) ಮಾಡಿಲ್ಲ ಅಂತ ನಮಗೆ ಗೊತ್ತಾಗಿದೆ. ನಾವು ಆದೇಶ ಮಾಡಿದ್ಮೇಲೆ ಎಷ್ಟೋ 4(1)A(B) ಮಾಡಿದ್ದಾರೆ. 4(1)A(B) ಮಾಡಿದ್ರೆ ನಿಮ್ಮ ಕಾರ್ಯವ್ಯಾಪ್ತಿ ಏನು ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. 4(1)A(B) ಮಾಡಿ ಅನ್ನೋದನ್ನು ಸಲಹೆಯನ್ನು ಕೊಟ್ಟಿದ್ದೀವಿ. ಇದಿಷ್ಟು ಜಿಲ್ಲೆಯ ಬಗ್ಗೆ ಮಾಹಿತಿ. ವಿಲೇವಾರಿಗಳು ಜಾಸ್ತಿ ಆಗ್ತದೆ, ಅರ್ಜಿಗಳು ಕೂಡ ಅದೇ ಪ್ರಮಾಣದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೆಚ್ಚು ಅರ್ಜಿಗಳು, ಗುಣಮಟ್ಟದ ಅರ್ಜಿಗಳು ಬರಬೇಕು, ಹೆಚ್ಚು ಅದಕ್ಕೆ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಇಂಟ್ರಾಕ್ಷನ್ ಮಾಡಿದ್ದೀನಿ ಹೊರತು ಅವ್ರನ್ನ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಪ್ರಗತಿ ಪರಿಶೀಲನೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಏನಿದ್ರು ನಾವು ನ್ಯಾಯಾಲಯದಲ್ಲೇ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಅರ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಚ್ಚರಿಕೆ ಕೊಟ್ಟಿದ್ದೀವಿ, ಅವ್ರಿಗೆ ಏನೇನು ಹೇಳಬೇಕು, ಏನೇನು ಅವರ ಅನುಮಾನಗಳಿಗೆ ಉತ್ತರ ಕೊಟ್ಟಿದ್ದೀವಿ. ಇನ್ನು ನಾವು ಏನಿದ್ರು ನ್ಯಾಯಾಲಯದಲ್ಲೇ ವಿಚಾರಣೆಯನ್ನು ಮಾಡುವಂಥದ್ದು. ನಿಮಗೇನಾದರೂ ಕಾಯ್ದೆಯ ಬಗ್ಗೆ ಯಾರಿಯಲ್ಲಿ ಏನಾದರೂ ಇದಿದ್ದರೆ ದಯವಿಟ್ಟು ನನ್ನ ಗಮನಕ್ಕೆ ತರ್ಬೋದು. ನಮ್ಗೆ ಗೊತ್ತಿರೋ ಮಾಹಿತಿಯನ್ನು ನಾನು ಹೇಳ್ತೀನಿ. ಟೈಮಲ್ಲಿ ಅವರಿಗೆ ನ್ಯಾಯ ಸಿಗದೆ ಹೋದರೆ ನೀವು ಯಾವಾಗ ವಿದ್ಯಾರ್ಥಿ ಮಾಡಿ ಏನು ಪ್ರಯೋಜನ ಇಲ್ಲ. ಅದು ಹಿಂದಿನ ತಪ್ಪಾಯಿತು ಅಂತ ನಾವು ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ. ನೋಡಿ, ಹಿಂದೆ ಹೇಗೆ ಮಾಡಿದರೆ ನೋಡೋಕ್ಕೆ ಗೊತ್ತಿಲ್ಲ. ನಾವು ದಿನದ ವಾರದ ಎಲ್ಲ ದಿನಗಳನ್ನ ಕಲಾಪ ಮಾಡ್ತೀವಿ, ಕೋರ್ಟ್ ಮಾಡ್ತೀವಿ, ಎಕ್ಸೆಪ್ಟ್ ಸ್ಯಾಟರ್ಡೆ. ಅದು ನಮಗೆ ತೀರ್ಪು ಬರಲಿಕ್ಕೆಲ್ಲ ಬೇಕಾಗುತ್ತೆ. ಸ್ಯಾಟರ್ಡೆ ನಮಗೆ ತಿಂಗಳಿಗೆ 2 ಸ್ಯಾಟರ್ಡೆ ಸಿಗುತ್ತೆ ವರ್ಕಿಂಗ್. ಸೆಕೆಂಡ್ ಸ್ಯಾಟರ್ಡೆ ಮತ್ತು 4th ಸ್ಯಾಟರ್ಡೆ ರಜಾ. ಉಳಿದೆಷ್ಟು ಸರ್? 2 ಸ್ಯಾಟರ್ಡೆ. ಆ ಸ್ಯಾಟರ್ಡೆಯಲ್ಲಿ 1 ಸ್ಯಾಟರ್ಡೆನೇ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಕಾಲಹರಣ ಮಾಡ್ತಾ ಇಲ್ಲ ಅಂತ ಅದರ ಉದ್ದೇಶ. ನಾವು ಬಂದಾಗ 55,400 ಏನಿತ್ತು ಅದೀಗ ಮತ್ತು ಈ 8 ತಿಂಗಳಲ್ಲಿ ಬಂದ ಮೇಲ್ಮನವಿಗಳನ್ನು ಸೇರಿಸ್ಕೊಂಡು ಅದನ್ನು ತಗೊಳ್ಳಿ ಒಂದು ಕಡೆಯಿಂದ. ಅದು ಸರಾಸರಿ ಎಷ್ಟು ಅಂತ ನನ್ನ ಸ್ಪಷ್ಟವಾದ ಅಂಕಿಅಂಶ ಇಲ್ಲ. 38,000 ಇಳಿದಿದೆ ಅಂದರೆ ಒಂದು ಆಶಾಭಾವನೆ ನಿಮ್ಮಲ್ಲಿ ಬರಬೇಕು.
ಹೌದಲ್ಲ, ನಮ್ಮ ಮೇಲೆ ನಂಬಿಕೆ ಇಡಿ, ನಾವು ಅಷ್ಟಕ್ಕೆ ತಂದಿದ್ದೀವಿ, ಅದರರ್ಥ ನಾವು ಸ್ವೇಚ್ಛಾಚಾರವಾಗಿ ಮಾಡ್ತಾ ಇಲ್ಲ, ನಿಯಮಾನುಸಾರ ಎಲ್ಲರೂ ಭಾಳ ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. 55,000ದಿಂದ 38,000ಕ್ಕೆ ಬರೋದು ಮತ್ತು ಈ ಇಷ್ಟು ದಿನ ಬಂದಿರೋನು ಸೇರಿಸ್ಕೊಂಡು ಆ ತಂದಿರೋದು ಒಂದು ಸಣ್ಣ ಪ್ರಯತ್ನ ಅಂತ ನಾವು ಬೆನ್ನು ತಟ್ಕೊಳ್ಳಲ್ಲ. ಇನ್ನೊಂದು ವರ್ಷ ಟೈಮ್ ಅಲ್ಲಿ ಬಹುತೇಕ ಒಂದು ಹಂತಕ್ಕೆ ಬರ್ಬೋದು ಅನ್ನೋ ವಿಶ್ವಾಸ ಇದೆ. ಈಗ ಒಂದು 3 ಆಯುಕ್ತರ ನೇಮಕ ಆಗಿದೆ, ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆಗಿರೋದ್ರಿಂದ ವಿಚಾರಣೆಗಳಿಗೇನು ಇಲ್ಲ. ನೋಡಿ, ಗುಲ್ಬರ್ಗ ಪೀಠದಲ್ಲಿ 6 ತಿಂಗಳಿಂದ ಆಯುಕ್ತರು ಇರಲಿಲ್ಲ, ನೇಮಕ ಆಗಿರಲಿಲ್ಲ. ಈಗ ಬೆಂಗಳೂರಲ್ಲಾದರೆ 2 ಆಯುಕ್ತರ ಹುದ್ದೆ ಖಾಲಿ ಇತ್ತು, ಗುಲ್ಬರ್ಗ ಪೀಠ ಇತ್ತು. ಗುಲ್ಬರ್ಗ ಪೀಠದಲ್ಲಿ ಆಯುಕ್ತರು ಖಾಲಿ ಇದ್ದಾರೆ ಅಂತೇಳಿ ನಾವು ಸುಮ್ಮನೆ ಕೂತಿಲ್ಲ. ನಾವು ತಿಂಗಳಿಗೊಬ್ಬೊಬ್ಬರು ಆಯುಕ್ತರು ಅಲ್ಲಿ ಹೋಗಿ ಅಲ್ಲಿ ವಿಚಾರಣೆ ಮಾಡಿಕೊಂಡು ಅಲ್ಲಿ ಇರೋ ಮೇಲ್ಮೇಲ್ ಪ್ರಕರಣಗಳ ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಿದ್ದೆ. ನಾನು ಕಳೆದ 2ನೇ ಅವರಲ್ಲಿ 1 ವಾರ ನಾನು ಗುಲ್ಬರ್ಗದಲ್ಲಿ ನಾನು ಇದ್ದೆ. ತುಂಬ ಸಾಕಷ್ಟು ಪ್ರಕರಣಗಳನ್ನು ವಿಲೇವಾರಿ ಮಾಡುವಂಥದ್ದು, ಮಾಹಿತಿ ಕೊಡಿಸುವಂಥದ್ದು ಮತ್ತು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಾವು ಸುಮ್ಮನೆ ಕೂತಿಲ್ಲ. ಈಗ ಇನ್ನೂ ನಾವು ಹೋಗಾಗತ್ತಿಲ್ಲ. ಪೂರ್ಣ ಪ್ರಮಾಣದಲ್ಲಿ ವೆಂಕಟ್ ಸಿಂಗ್ ಅಂತೇಳಿ ಅವ್ರನ್ನ ಆಯುಕ್ತರನ್ನಾಗಿ ಅಲ್ಲಿ ನೇಮಕ ಮಾಡಿದ್ದಾರೆ. ಅವರು ಇವತ್ತು ನಾಳೆ ಚಾರ್ಜ್ ತಗೋತಾರೆ, ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಪೀಡ್ ಅಂತೂ ಇಲ್ಲ, ಬಟ್ ಸುಧಾರಣೆಗಳು ತುಂಬ ಆಗ್ಲಿಕ್ಕಿದೆ. ಡಾಟಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅರ್ಜಿ ನಮಗೆ ಗೊತ್ತಿಲ್ಲ, ನಾಗಂತೇಳಿ ಗುಣಮಟ್ಟ ಹಾಗೆ ಹೀಗೆ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತೀರ್ಮಾನ ಮಾಡೋದು. ಕಾಯ್ದೆ ಪ್ರಕಾರ ಕೇಳಿದ್ರೆ ಕೊಡೋದು ಅವ್ರ ಕರ್ತವ್ಯ. ಗುಣಮಟ್ಟ ಅಂದರೆ ಹೇಗೆ ಅಂದರೆ ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇರಬೇಕು, ಒಂದು ಸದುದ್ದೇಶ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ನಮ್ಗೆ ಕಾಣುತ್ತೆ ಪ್ರಾಮಾಣಿಕವಾಗಿ. ಏನಕ್ಕೆ ನಂಗೆ ಆತಂಕ ಏನು ಅಂದರೆ, ಈ ಗುಣಮಟ್ಟ ಅಲ್ಲದ ಸಾರ್ವಜನಿಕ ಹಿತಾಸಕ್ತಿ ಪೂರ್ವ ಪೀಡಿತವಾದಂಥ ವೈಯಕ್ತಿಕ ಹಿತಾಸಕ್ತಿ ಅರ್ಜಿಗಳು ಜಾಸ್ತಿ ಆದಾಗ ಏನಾಗುತ್ತೆ ಹೇಳಿ, ನಿಜವಾದ ನೈಜ ಮಾಹಿತಿದಾರನಿಗೆ ಅದು ಕೊಚ್ಚಿ ಹೋಗುತ್ತೆ. ಹಂಗೆ ಆಗಬಾರ್ದು ಅಂತ ಕಳಕಳಿ ಅಷ್ಟೇ ನಮ್ಮದು. ಬಟ್ ಅವರನ್ನು ನಾವು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ, ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಈ